ಅಂದರೆ ಇದು ಸೋಷಿಯಲ್ ಮೀಡಿಯಾ ಇಲ್ಲದೆ ಇದ್ದಿದ್ದಂಥ ಟೈಮ್. ಈಗ ಸೋಷಿಯಲ್ ಮೀಡಿಯಾ ತುಂಬ ಸ್ಟ್ರಾಂಗ್ ಇದೆ. ಆಗ ಇಷ್ಟೊಂದೆಲ್ಲ ಇರಲಿಲ್ಲ. ಫೇಸ್ಬುಕ್ ಯಾವುದೋ ಒಂದು ಇತ್ತಷ್ಟೇ, ಇನ್ಸ್ಟಾಗ್ರಾಮ್ ಎಲ್ಲ ಇರಲೇ ಇರಲಿಲ್ಲ. ಅಂಥ ಸಮಯದಲ್ಲೇ ಜನ ಇಷ್ಟು ಹತ್ತಿರ ನನ್ನನ್ನು ತೊಗೊಂಬಿಟ್ಟಿದಾರಾ ಅಂತ ಅನಿಸಿದ್ದು. ಒಂದು ಭಯ ಕೂಡ ಅದು, ಒಂದು ವೆರಿ ಬಿಗ್ ರೆಸ್ಪಾನ್ಸಿಬಿಲಿಟಿ ಅದು. ಯಾಕೆಂತಂದರೆ ಅವರಷ್ಟು ಒಂದು ನಂಬಿಕೆ ಇಟ್ಟು ಅವ್ರು ಅಷ್ಟೊಂದು ಪ್ರೀತಿ ಕೊಡ್ತಿದ್ದಾರೆ ಅಂತಂದರೆ ಅದು ರೆಸ್ಪಾನ್ಸಿಬಿಲಿಟಿ. ಇಟ್ ಈಸ್ ನಾಟ್ ಜಸ್ಟ್ ಪ್ರೀತಿ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಸಕ್ಸಸ್ನ ಹ್ಯಾಂಡ್ಲ್ ಮಾಡೋದು ಕಷ್ಟ, ಫೇಲ್ಯೂರ್ನ ಹ್ಯಾಂಡ್ಲ್ ಮಾಡ್ಬೋದು, ತೊಂದರೆ ಇಲ್ಲ. ಹೆಂಗೋ ಹ್ಯಾಂಡ್ಲ್ ಮಾಡ್ತಾರೆ, ಸಕ್ಸಸ್ನ ಅಷ್ಟು ಈಸಿಯಾಗಿ ಹ್ಯಾಂಡ್ಲ್ ಮಾಡೋಕ್ಕೆ. ಒಂದು ಕಡೆ ಜವಾಬ್ದಾರಿ, ಇನ್ನೊಂದು ಕಡೆ ಭಯ, ಇನ್ನೊಂದು ಕಡೆ ಬ್ಲೆಸ್ಡ್ ಫೀಲ್, ಎಲ್ಲ ಮಿಕ್ಸ್ಡ್ ಫೀಲಿಂಗ್ ಅದು. ಆ ಮೊಮೆಂಟಲ್ಲಿ ಏನು ಮಾಡ್ಬೇಕಂತ ಗೊತ್ತಾಗಲ್ಲ. ಹಿರಿಯರು ಯಾರೋ ಒಂದು 70 ವರ್ಷದ ಅಜ್ಜಿ ಆ ಥರ 70-75 ವರ್ಷ ಆಗಿದೆ ಅವ್ರಿಗೆ, ಯಾವುದೋ ಒಂದು ದೇವಸ್ಥಾನದಲ್ಲಿ ಶೂಟ್ ಮಾಡ್ತಿದ್ದೀವಿ, ಅದ್ರಲ್ಲಿ ವಿಲನ್ ನನಗೇನೋ ಹಿಂಸೆ ಮಾಡೋ ಅಂಥ ಶಾರ್ಟು, ಅದಕ್ಕೆ ಅವರು ವಿಲನ್ಗೆ ಹೊಡಿಯೋಕ್ಕೆ ಹೋಗ್ಬಿಟ್ಟಿದ್ದಾರೆ ಅಲ್ಲಿ. ಏನಮ್ಮ ಇವಳಿಗೆ ಇಷ್ಟು ಹಿಂಸೆ ಮಾಡ್ತಿದ್ಯಾ, ಏನು ಅನ್ಕೊಂಡಿದ್ಯಾ ನೀನು ಅಂತ. ಅಂದರೆ ಈ ಮಟ್ಟದ ಇಂಪ್ಯಾಕ್ಟ್ ಇದು, ಈ ಮಟ್ಟಕ್ಕೆ ರಾಧಿಕಾ ಇಷ್ಟ ಆಗ್ಬಿಟ್ಟಿದ್ದಾಳೆ. ಅಂದರೆ ಪಾತ್ರ ನೋಡುಗರ ಮನಸ್ಸಲ್ಲಿ ಹೆಂಗೆ ಒಳಗೋಗ್ಬಿಟ್ಟಿರುತ್ತೆ ಅಂತ. ಹೌದು ಸರ್, ಅವರು ಅದೇ ಪ್ರೀತಿ ಕೊಟ್ಟರೆ ಪೂರ್ತಿಯಾಗಿ ಪ್ರೀತಿಸ್ತಾರೆ ಜನ. ಆ ಪ್ರೀತಿನ ನಾವು ಆಕ್ಸೆಪ್ಟ್ ಮಾಡಿಕೊಂಡು ಅದಕ್ಕೆ ರೆಸ್ಪೆಕ್ಟ್ ಕೊಡಬೇಕು ಅಷ್ಟೇ. ನಮ್ಮ ಕೆಲಸ ಅಷ್ಟೇ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಾನು ಕೂಡ ಒಂದು ಜಾಬ್ ಮಾಡ್ತಿದ್ದೀನಿ. ನಾನು ಇಲ್ಲೆಲ್ಲೋ ಕೂತಿಲ್ಲ. ಐ ಆಮ್ ಜಸ್ಟ್ ಡೂಯಿಂಗ್ ಮೈ ಜಾಬ್. ಸಂಬಡಿ ಈಸ್ ಪೇಯಿಂಗ್ ಮೀ. ನನಗೆ ಯಾರೋ ದುಡ್ಡು ಕೊಡ್ತಿದ್ದಾರೆ, ಆ ದುಡ್ಡಿಗೆ ತಕ್ಕ ಹಾಗೆ ನಾನು ನಿಯತ್ತಾಗಿ ಕೆಲಸ ಮಾಡ್ತಿದ್ದೀನಿ, ಅಷ್ಟೇ ನನ್ನ ಕೆಲಸ. ಅಲ್ಲಿ ಯಾರೋ ಒಬ್ಬರು ಒಂದು ಕೂಲಿ ಕೆಲಸ ಮಾಡ್ತಿರ್ತಾರಲ್ಲ ಸರ್, ಅವರು ಕೂಡ ಅಷ್ಟೇ. ಬೇರೆ ಯಾರೋ ಕೊಡ್ತಿರೋ ದುಡ್ಡಿಗೆ ಅವ್ರು ಕೂಲಿ ಮಾಡ್ತಿರ್ತಾರೆ. ನಾನು ಕೂಡ ನನಗೆ ಕೊಟ್ಟಿರೋ ಕೆಲಸಕ್ಕೆ ಅವ್ರು ದುಡ್ಡು ಕೊಡ್ತಿದ್ದಾರೆ, ಆ ಸಂಬಳಕ್ಕೆ ನಾನು ನಿಯತ್ತಾಗಿ ಕೆಲಸ ಮಾಡ್ತಿದ್ದೀನಿ ಅಷ್ಟೇ. ಬಿಟ್ಟರೆ ನಾನು ದೇವರಲ್ಲ. ಜನ ನನ್ನನ್ನು ಹಂಗೆ ನೋಡಿದಾಗ ಏನು ಹೇಳಲಿ, ಅಂದರೆ ಅಯ್ಯೋ ಏನು ಈ ಥರ ಎಲ್ಲ ಮಾತಾಡ್ತಾರೆ, ಹೀಗೆಲ್ಲ ಇರೋದು. ಅದು ಯಾವ ಮಟ್ಟದ ರೆಸ್ಪಾನ್ಸಿಬಿಲಿಟಿ ಅದು ಪಾಯಿಂಟ್. ನಾವು ಅದನ್ನು ಹೀಗೆ ಕಳ್ಕೊಬೋದು, ಇಲ್ಲ ಅಂತ ಹೇಳಲ್ಲ, ಹೀಗೆ ಕಳ್ಕೊಬೋದು. ಬಟ್ ಕಳ್ಕೊಳ್ಳೋದಕ್ಕಿಂತ ಮುಂಚೆ ತುಂಬ ಯೋಚನೆ ಮಾಡಬೇಕು ಅದನ್ನು ಗಳಿಸೋದಕ್ಕೆ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ.